ಬನ್ನಿ ಇವತ್ತು ನಾವು ಬೆಂಗಳೂರಿನ ಒಂದು ಬಹಳ ಮುಖ್ಯವಾದ ಕ್ಷೇತ್ರ ಸರ್ವಜ್ಞಾನಗರದ ಬಗ್ಗೆ ಆಳವಾಗಿ ನೋಡೋಣ. ಇದು ಬರೀ ಇಲೆಕ್ಷನ್ ನಂಬರ್ಗಳ ಬಗ್ಗೆ ಮಾತಾಡೋ ಚರ್ಚೆಯಲ್ಲ, ಬದಲಿಗೆ ಇಲ್ಲಿನ ಜನರ ನಿಜವಾದ ಬದುಕು, ಅವರ ಕಷ್ಟಗಳು ಮತ್ತೆ ರಾಜಕೀಯಕ್ಕೂ ಅದಕ್ಕೂ ಇರೋ ಸಂಬಂಧವನ್ನ ಡೇಟಾ ಮೂಲಕ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಇದು. ನಮ್ಮ ಉದ್ದೇಶ ಯಾವುದೇ ಪಕ್ಷದ ಪರವಾಗಿ ಮಾತಾಡೋದಲ್ಲ, ವಿರೋಧವಾಗಿಯೂ ಅಲ್ಲ. ಕೇವಲ ಸತ್ಯವನ್ನ ಅಂಕಿಅಂಶಗಳ ಮೂಲಕ ನೋಡಿ ಆಡಳಿತವನ್ನ ಹೇಗೆ ಉತ್ತಮಪಡಿಸ್ಬೋದು ಅಂತ ಯೋಚನೆ ಮಾಡೋದಷ್ಟೇ. ನಮ್ಮ ಈ ಚರ್ಚೆಯನ್ನ 3 ಭಾಗಗಳಾಗಿ ನೋಡೋಣ. ಮೊದಲನೇದಾಗಿ, ಕ್ಷೇತ್ರದ ಜನರ ನಿಜವಾದ ಸಮಸ್ಯೆಗಳೇನು. ಎರಡನೇದಾಗಿ, ಇಷ್ಟೆಲ್ಲ ಸಮಸ್ಯೆಗಳಿದ್ರೂ ವೋಟಿಂಗ್ ಪ್ಯಾಟರ್ನ್ ಯಾಕೆ ಬದಲಾಗ್ತಿಲ್ಲ. ಮತ್ತೆ ಕೊನೆಯದಾಗಿ, ಈ ಸಮಸ್ಯೆಗಳಿಗೆ ಡೇಟಾ ಇಟ್ಕೊಂಡು ಯಾವ ರೀತಿ ಪರಿಹಾರಗಳನ್ನ ಕೊಡಬಹುದು ಅನ್ನೋದ್ರ ಬಗ್ಗೆ ಒಂದು ಬ್ಲೂ ಪ್ರಿಂಟ್ ನೋಡೋಣ. ಸರಿ, ಸರ್ವಜ್ಞಾನ ನಗರವನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಮೊದಲು ಅಲ್ಲಿನ ಗ್ರೌಂಡ್ ರಿಯಾಲಿಟಿ ಏನು ಅಂತ ನಾವು ಕೇಳಿಸ್ಕೋಬೇಕು. ಅಲ್ಲಿರೋ ಜನ ಪ್ರತಿದಿನ ಏನೆಲ್ಲ ಕಷ್ಟಗಳನ್ನ ಎದುರಿಸ್ತಾರೆ, ಅವರ ಆಸೆ ಆಕಾಂಕ್ಷೆಗಳೇನು, ಸಿಸ್ಟಮ್ ಮೇಲೆ ಅವರಿಟ್ಟಿರೋ ನಿರೀಕ್ಷೆಗಳೇನು, ಇದೆಲ್ಲವೂ ಈ ಕ್ಷೇತ್ರದ ನಿಜವಾದ ಪಲ್ಸನ್ನ ನಮ್ಗೆ ಹೇಳುತ್ತೆ. ಗಮನಿಸಿ, ಇದು 100% ಒಂದು ಅರ್ಬನ್ ಕ್ಷೇತ್ರ. ಬೆಂಗಳೂರಿನ ಎಕನಾಮಿಕ್ ಎಂಜಿನ್ಗಳಲ್ಲಿ ಒಂದು. ಇಲ್ಲಿ 3.25 ಲಕ್ಷಕ್ಕೂ ಹೆಚ್ಚು ಜನರಿದ್ದಾರೆ. ಆದ್ರೆ ಈ ಸ್ಪೀಡಾಗಿ ಆಗ್ತಿರೋ ಬೆಳವಣಿಗೆಯ ಹಿಂದೆ ಸಿಟಿ ಲೈಫ್ನ ಕಷ್ಟಗಳು, ಸವಾಲುಗಳು ಕೂಡ ಅಡಗಿವೆ. ಪ್ರತಿಯೊಂದು ಏರಿಯಾಗೂ ಅದರದೇ ಆದ ಕಥೆ ಇದೆ, ಅದರದೇ ಆದ ಪ್ರಾಬ್ಲಮ್ಗಳಿವೆ. ಈ ಕ್ಷೇತ್ರದ ಸೋಷಿಯಲ್ ಸ್ಟ್ರಕ್ಚರ್ ಇದೆಯಲ್ಲ, ಅದು ತುಂಬಾನೇ ಡೈವರ್ಸ್. ಇಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಸಾಕಷ್ಟು ಸಂಖ್ಯೆಯಲ್ಲಿ ಮುಸ್ಲಿಂ ಸಮುದಾಯದವರು, ಜೊತೆಗೆ ತೆಲುಗು, ತಮಿಳ್ ಮಾತಾಡೋ ಜನ, ಹೀಗೆ ಬೇರೆ ಬೇರೆ ಸಮುದಾಯದ ಜನ ಒಟ್ಟಿಗೆ ವಾಸವಾಗಿದ್ದಾರೆ. ಈ ವೈವಿಧ್ಯತೆಯೇ ಇಲ್ಲಿನ ಒಂದು ಶಕ್ತಿ. ಆದ್ರೆ ರಾಜಕೀಯವಾಗಿ ನೋಡಿದಾಗ ಇದು ತುಂಬಾನೇ ಕಾಂಪ್ಲೆಕ್ಸ್ ಆಗಿರೋ ಈಕ್ವೇಷನ್ಗಳನ್ನ ಸೃಷ್ಟಿ ಮಾಡುತ್ತೆ. ಇಷ್ಟೆಲ್ಲ ಇದ್ರೂ ಇಲ್ಲಿನ ಜನರಿಗೆ 4 ದೊಡ್ಡ ಸಮಸ್ಯೆಗಳು ಬಿಡದೇ ಕಾಡ್ತಾ ಇವೆ. ಮೊದಲನೇದು ಕುಡಿಯೋ ನೀರಿನ ತೀವ್ರ ಸಮಸ್ಯೆ. ವಾರಕ್ಕೆ 2 ಸಲ ನೀರ್ ಬಂದ್ರೆ ಅದೇ ಜಾಸ್ತಿ. ಎರಡನೇದು ಚಿಕ್ಕ ರಸ್ತೆಗಳಿಂದಾಗೋ ಟ್ರಾಫಿಕ್ ಜಾಮ್. ಮೂರನೇದು ಒಂದ್ ಮಳೆ ಬಂದ್ರೆ ಸಾಕು, ಡ್ರೈನೇಜ್ ಎಲ್ಲ ಬ್ಲಾಕ್ ಆಗಿ ರಸ್ತೆಗಳೆಲ್ಲ ಕೆರೆ ಅಂತಾಗೋದು. ಮತ್ತೆ 4ನೇದು ಯುವಕರಲ್ಲಿ ಜಾಸ್ತಿ ಆಗ್ತಿರೋ ನಿರುದ್ಯೋಗ. ನಮ್ಮ ಸಂವಿಧಾನ ಪ್ರತಿಯೊಬ್ರಿಗೂ ಒಂದು ಘನತೆಯಿಂದ ಬದುಕೋ ಹಕ್ಕನ್ನ ಕೊಟ್ಟಿದೆ. ಆದ್ರೆ ಕ್ಲೀನ್ ಆಗಿರೋ ಕುಡಿಯೋ ನೀರು, ಓಡಾಡಕ್ ಸರಿಯಾದ ರಸ್ತೆಗಳು, ಒಳ್ಳೆ ಡ್ರೈನೇಜ್ ಸಿಸ್ಟಮ್, ಈ ತರಹದ ಬೇಸಿಕ್ ಸೌಲಭ್ಯಗಳೇ ಇಲ್ಲ ಅಂದಾಗ ಆ ಹಕ್ಕಿಗೆ ಏನ್ ಬೆಲೆ? ಇಲ್ಲಿರೋ ಸಮಸ್ಯೆಗಳು ಬರೀ ನಂಬರ್ಗಳಲ್ಲ, ಬದಲಿಗೆ ಡೆವಲಪ್ಮೆಂಟ್ನ ಸ್ಪೀಡಿಗೂ ಜನರ ಜೀವನದ ಗುಣಮಟ್ಟಕ್ಕೂ ನಡುವೆ ಇರುವ ಒಂದು ದೊಡ್ಡ ಕಂದಕವನ್ನ ತೋರಿಸುತ್ತೆ. ಸರಿ, ಇಷ್ಟೆಲ್ಲ ಸಮಸ್ಯೆಗಳಿದ್ರೂ ಎಲೆಕ್ಷನ್ ಟೈಮಲ್ಲಿ ಜನರ ಆಯ್ಕೆ ಹೇಗಿರತ್ತೆ? ಇಲ್ಲಿಂದ ನಮ್ಮ ಅನಾಲಿಸಿಸ್ ಇನ್ನಷ್ಟು ಇಂಟ್ರೆಸ್ಟಿಂಗ್ ಆಗತ್ತೆ. ಜನರ ಈ ಅಸಮಾಧಾನ ವೋಟಿಂಗ್ ಮಷೀನ್ನಲ್ಲಿ ಕಾಣಿಸುತ್ತಾ ಇಲ್ವಾ? ಬನ್ನಿ ನೋಡೋಣ. ಈ ಸ್ಲೈಡ್ ನೋಡಿ, ಇದು 2018 ಮತ್ತೆ 2023ರ ಅಸೆಂಬ್ಲಿ ಎಲೆಕ್ಷನ್ ರಿಸಲ್ಟ್ಸ್. ಇಲ್ಲಿ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಪಾಯಿಂಟ್ ಅಂದ್ರೆ ವೋಟ್ ಶೇರ್ನಲ್ಲಿರೋ ಸ್ಟೆಬಿಲಿಟಿ. ಕಾಂಗ್ರೆಸ್ ಪಕ್ಷದ ವೋಟ್ ಶೇರ್ 2 ಎಲೆಕ್ಷನ್ನಲ್ಲೂ ಹೆಚ್ಚು ಕಮ್ಮಿ 61% ಇದೆ. ಬಿಜೆಪಿದು ಕೂಡ ಹೆಚ್ಚು ಕಮ್ಮಿ 32% ಹತ್ರನೇ ಇದೆ. ಇದರರ್ಥ ಏನು? ಇಲ್ಲಿ ಯಾವುದೇ ಪೊಲಿಟಿಕಲ್ ವೇವ್ ಕೆಲಸ ಮಾಡಿಲ್ಲ, ಬದಲಿಗೆ ಆಲ್ರೆಡಿ ಸೆಟ್ ಆಗಿರೋ ಒಂದು ಪೊಲಿಟಿಕಲ್ ಸ್ಟ್ರಕ್ಚರ್ ಕೆಲಸ ಮಾಡ್ತಿದೆ. 2023ರ ಎಲೆಕ್ಷನ್ನಲ್ಲಿ ಗೆದ್ದ ಅಭ್ಯರ್ಥಿಗೂ 2ನೇ ಸ್ಥಾನದಲ್ಲಿರೋ ಅಭ್ಯರ್ಥಿಗೂ ನಡುವಿನ ವೋಟ್ಗಳ ಅಂತರ 55,000ಕ್ಕೂ ಹೆಚ್ಚು. ಇದು ಸುಮ್ನೆ ಗೆಲುವಲ್ಲ, ಇದೊಂದು ರೀತಿ ರಾಜಕೀಯ ಕೋಟೆಯನ್ನೇ ಕಟ್ಟಿರೋದನ್ನ ತೋರಿಸುತ್ತೆ. ಇಷ್ಟು ದೊಡ್ಡ ಮಾರ್ಜಿನ್ ಇದ್ದಾಗ ಕ್ಷೇತ್ರದ ಪೊಲಿಟಿಕಲ್ ಈಕ್ವೇಷನ್ ಬದಲಾಯಿಸೋದು ತುಂಬಾನೇ ಕಷ್ಟ. ಹಾಗಾದ್ರೆ ಜನ್ರು ಸರ್ಕಾರಿ ಯೋಜನೆಗಳಿಂದ ಖುಷಿಯಾಗಿದ್ದಾರಾ? ಡೇಟಾ ನೋಡಿದ್ರೆ ಬೇರೆನೇ ಕತೆ ಹೇಳುತ್ತೆ. ಜನ್ರಿಗೆ ಗ್ಯಾಸ್ ಸಬ್ಸಿಡಿ, ಮನೆ ಕಟ್ಟೋ ಸ್ಕೀಮ್ಗಳ ತರ ಟೆಂಪ್ರರಿ ಸೌಲಭ್ಯಗಳು ಸಿಗ್ತಾ ಇರ್ಬೋದು. ಆದ್ರೆ ಅವರ ನಿಜವಾದ ಡಿಮ್ಯಾಂಡ್ ಇರೋದು ಪರ್ಮನೆಂಟ್ ಸೊಲ್ಯೂಷನ್ಗಳ ಬಗ್ಗೆ. ಅವರಿಗೆ ಬೇಕಾಗಿರೋದು ದಿನ ಬರೋ ನೀರು, ಒಳ್ಳೆ ರಸ್ತೆಗಳು, ತಮ್ಮ ಮಕ್ಕಳಿಗೆ ಒಳ್ಳೆ ಕೆಲ್ಸ. ಇದನ್ನೇ ನಾವು ವೆಲ್ಫೇರ್ ಫಟೀಗ್ ಅಂತ ಕರೆಯೋದು. ಅಂದ್ರೆ ಕಲ್ಯಾಣ ಯೋಜನೆಗಳಿಂದ ಜನ್ರಿಗೆ ಒಂದು ರೀತಿ ಸಾಕಾಗ್ ಹೋಗಿದೆ. ಇನ್ನೊಂದು ಆತಂಕಕಾರಿ ವಿಷಯ ಅಂದ್ರೆ ವೋಟರ್ ಟರ್ನ್ಔಟ್. 2023ರಲ್ಲಿ ಬರೀ 53% ಜನ ಮಾತ್ರ ವೋಟ್ ಹಾಕಿದ್ದಾರೆ. ಅಂದ್ರೆ ಕ್ಷೇತ್ರದ ಅರ್ಧಕ್ಕರ್ಧ ಜನ ವೋಟಿಂಗ್ನಿಂದ ದೂರ ಉಳಿದಿದ್ದಾರೆ. ಇದು ಸಿಸ್ಟಮ್ ಮೇಲಿನ ಬೇಜಾರ ಅಥವಾ ರಿಸಲ್ಟ್ ಮೊದಲೇ ಗೊತ್ತಿದೆ ಅನ್ನೋ ಭಾವನೆಯ? ಯಾವುದು ಸರಿ ಅಂತ ಗೊತ್ತಿಲ್ಲ, ಆದ್ರೆ ಇದು ನಮ್ಮ ಡೆಮೋಕ್ರಸಿಯ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಈಗ ನಮ್ಮ ವಿಶ್ಲೇಷಣೆಯ ಬಹಳ ಮುಖ್ಯವಾದ ಒಂದು ಪಾಯಿಂಟಿಗೆ ಬರೋಣ. ಕೆಜಿಹಳ್ಳಿ, ನಾಗವಾರದಂತಹ ಏರಿಯಾಗಳಲ್ಲಿ ಜನರ ಸಮಸ್ಯೆಗಳು ತುಂಬಾನೇ ಜಾಸ್ತಿ ಇದೆ. ಆದರೆ ಅದೇ ಏರಿಯಾಗಳಿಂದ ಆಡಳಿತ ಪಕ್ಷಕ್ಕೆ ಜಾಸ್ತಿ ವೋಟುಗಳು ಬೀಳುತ್ತೆ. ಸಮಸ್ಯೆಗಳ ತೀವ್ರತೆಗೂ ರಾಜಕೀಯ ನಿಷ್ಠೆಗೂ ಸಂಬಂಧವೇ ಇಲ್ಲದ ಹಾಗೆ ಕಾಣಿಸ್ತಿದೆ. ಇದನ್ನೇ ನಾವು ಗ್ರೀವಿಯನ್ಸ್ ಪ್ಯಾರಾಡಾಕ್ಸ್ ಅಂತ ಕರೆಯೋದು.
ಹಾಗಾದ್ರೆ ಈ ಪರಿಸ್ಥಿತಿಯಿಂದ ಹೊರಗೆ ಬರೋ ದಾರಿಯಾದು? ಟ್ರೆಡಿಷನಲ್ ಪಾಲಿಟಿಕ್ಸ್ ಸೊಲ್ಯೂಷನ್ ಕೊಡೋಕೆ ಫೇಲ್ ಆದ್ರೆ ನಾವ್ ಎಲ್ಲಿ ನೋಡ್ಬೇಕು? ಉತ್ತರ ಇರೋದು ಡೇಟಾದಲ್ಲಿ. ಸಮಸ್ಯೆಗಳನ್ನ ಕರೆಕ್ಟಾಗಿ ಗುರುತಿಸಿ ಅದಕ್ಕೆ ಮೆಷರ್ ಮಾಡ್ಬೋದಾದಂತಹ ಪರಿಹಾರಗಳನ್ನ ರೂಪಿಸೋದ್ರಲ್ಲಿದೆ. ನಮ್ಮ ಅನಾಲಿಸಿಸ್ ಪ್ರಕಾರ 3 ಇಂಪಾರ್ಟೆಂಟ್ ಪ್ರಾಜೆಕ್ಟ್ಗಳನ್ನ ಗುರುತಿಸಿದ್ದೇವೆ. ಇವು ಜನರ ಅತಿದೊಡ್ಡ ಸಮಸ್ಯೆಗಳಿಗೆ ನೇರವಾಗಿ ಪರಿಹಾರ ಕೊಡುತ್ತೆ. ಮೊದಲನೇದು 24/7 ಕ್ಲೀನ್ ಕುಡಿಯೋ ನೀರಿನ ಸಪ್ಲೈ. ಎರಡನೇದು ಕ್ಷೇತ್ರದ ಸಂಪೂರ್ಣ ಡ್ರೈನೇಜ್ ಸಿಸ್ಟಮ್ ಅನ್ನ ಅಪ್ಗ್ರೇಡ್ ಮಾಡೋದು. ಮತ್ತೆ ಮೂರನೇದು ಟ್ರಾಫಿಕ್ ಕಡಿಮೆ ಮಾಡೋಕೆ ರಸ್ತೆಗಳನ್ನ ಮಾಡರ್ನೈಸ್ ಮಾಡೋದು. ಇವು ಬರೀ ಮಾತುಗಳಲ್ಲ, ಇದಕ್ಕೆ ಒಂದು ಕ್ಲಿಯರ್ ಆದ ಪ್ಲಾನ್ ಇದೆ. ವಾಟರ್ ಪ್ರಾಜೆಕ್ಟ್ಗೆ ಸುಮಾರು 500ರಿಂದ 700 ಕೋಟಿ ಖರ್ಚಾಗಬಹುದು. ಇದನ್ನ 2-3 ವರ್ಷದಲ್ಲಿ ಮುಗಿಸಬಹುದು. ಇದರಿಂದ ಜನ ಟ್ಯಾಂಕರ್ ನೀರಿನ ಮೇಲೆ ಡಿಪೆಂಡ್ ಆಗೋದು ತಪ್ಪುತ್ತೆ. ಡ್ರೈನೇಜ್ ಅಪ್ಗ್ರೇಡೇಷನ್ಗೆ 200 ಕೋಟಿ ಬೇಕಾಗಬಹುದು. ಇದರಿಂದ ಸುಮಾರು 1.5 ಲಕ್ಷ ಜನರಿಗೆ ಮಳೆಗಾಲದ ಪ್ರವಾಹದಿಂದ ಮುಕ್ತಿ ಸಿಗುತ್ತೆ. ಹಾಗೇನೆ ರೋಡ್ ಪ್ರಾಜೆಕ್ಟ್ಗಳು ಜನರ ಟ್ರಾವೆಲ್ ಟೈಮ್ ಕಡಿಮೆ ಮಾಡಿ ಬಿಸ್ನೆಸ್ಗೂ ಹೆಲ್ಪ್ ಮಾಡತ್ತೆ. ಇದೇ ನೋಡಿ, ಗವರ್ನೆನ್ಸ್ನಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಸಿಗೋ ನಿಜವಾದ ರಿಟರ್ನ್. ಇದನ್ನೇ ನಾವು ಗವರ್ನೆನ್ಸ್ಗಾಗಿ ಡೇಟಾ ಇಂಜಿನಿಯರಿಂಗ್ ಅಂತ ಕರೆಯೋದು. ಅಂದ್ರೆ ಸುಮ್ನೆ ಫೀಲಿಂಗ್ಸ್ ಅಥವಾ ಅಂದಾಜಿನ ಮೇಲೆ ಆಡಳಿತ ಮಾಡೋದಲ್ಲ. ಬದಲಿಗೆ ಜನರ ನಿಜವಾದ ಸಮಸ್ಯೆ ಏನು ಅಂತ ಡೇಟಾ ಮೂಲಕ ತಿಳ್ಕೊಂಡು ಅದಕ್ಕೆ ಟೆಕ್ನಿಕಲ್ ಆಗಿ ಕಾರ್ಯರೂಪಕ್ಕೆ ತರಬಹುದಾದ ಪರಿಹಾರಗಳನ್ನ ಕೊಡೋದು. ಫೋಕಸ್ ಅನ್ನೋದು ಎಲೆಕ್ಷನ್ ಗೆಲ್ಲೋದ್ರಿಂದ ಜನರ ಬದುಕು ಚೆನ್ನಾಗಿ ಮಾಡೋದ್ರ ಕಡೆಗೆ ಶಿಫ್ಟ್ ಆಗಬೇಕು. ದೊಡ್ಡ ದೊಡ್ಡ ಯೋಜನೆಗಳನ್ನ ಅನೌನ್ಸ್ ಮಾಡೋದು ಸುಲಭ. ಆದ್ರೆ ಅದರ ಲಾಭ ಕೊನೆ ವ್ಯಕ್ತಿಗೆ ತಲುಪದಾಗ ಮಾತ್ರ ಆಡಳಿತ ಸಕ್ಸಸ್ ಆಗೋದು. ಈ ಲಾಸ್ಟ್ ಮೈಲ್ ಡೆಲಿವರಿ ಗ್ಯಾಪ್ ಅನ್ನ ತುಂಬೋದೇ ನಿಜವಾದ ಚಾಲೆಂಜ್. ಈ ಪ್ರಕ್ರಿಯೆಯಲ್ಲಿ ನಾವು ಜನರ ಡೇಟಾವನ್ನ ಬಳಸುವಾಗ ಭಾರತದ ಡಿಜಿಟಲ್ ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ಅಂದ್ರೆ ಡಿಪಿಡಿಪಿ ಕಾನೂನಿನ ಪ್ರಕಾರ ಜನರ ಪ್ರೈವಸಿ ಮತ್ತೆ ಅವರ ಸಮ್ಮತಿಯನ್ನ ಗೌರವಿಸೋದು ಬಹಳ ಮುಖ್ಯ. ಎಫಿಷಿಯನ್ಸಿ ಯಾವತ್ತೂ ಜನರ ಹಕ್ಕುಗಳನ್ನ ಮೀರಿರಬಾರ್ದು. ಹಾಗಾದ್ರೆ ನಮ್ಮ ಮುಂದಿರೋ ಕೊನೆಯ ಪ್ರಶ್ನೆಯದು, ಡೇಟಾವೇ ಸಮಸ್ಯೆ ಮತ್ತು ಪರಿಹಾರ ಎರಡನ್ನೂ ತೋರಿಸಬಹುದಾದ್ರೆ ಮಾಡರ್ನ್ ಸಿಟಿಗಳ ಗವರ್ನೆನ್ಸ್ ಅನ್ನೋದು ಎಲೆಕ್ಷನ್ ಸ್ಟ್ರಾಟಜಿ ಮೇಲೆ ನಡಿಬೇಕಾ ಅಥವಾ ಜನರ ಲೈಫ್ ಇಂಪ್ರೂವ್ ಮಾಡೋ ಇಂಜಿನಿಯರಿಂಗ್ ಪ್ರಿನ್ಸಿಪಲ್ಗಳ ಮೇಲೆ ನಡಿಬೇಕಾ? ಇದು ಲೀಡರ್ಶಿಪ್ನ ನಿಜವಾದ ಪರೀಕ್ಷೆ. ನೀವು ಜನಕೇಂದ್ರಿತ ನಾಯಕರಾಗಲು ಮತ್ತು ನಿಮ್ಮ ಕ್ಷೇತ್ರವನ್ನು ಉನ್ನತೀಕರಿಸಲು ಬಯಸಿದ್ರೆ blueprintstrategies.ai ನಲ್ಲಿ mgr@blueprintstrategies.ai ಗೆ ಸಂಪರ್ಕಿಸಿ ಅಥವಾ 08042041602ಗೆ ಕರೆ ಮಾಡಿ. ರಾಜಕೀಯವನ್ನು ಮೀರಿದ